ನಾಗರಾಜಣ್ಣನವರಿಗೆ ಸ್ವಾಗತವನ್ನು ಕೊಡ್ತಾ ಹಾಗೆ ನಮ್ಮ ಆಟವನ್ನು ಕೊಡ್ತಾ ನಮ್ಮ ತಾಲೂಕು ಅಧ್ಯಕ್ಷರಾದ ಜಗದೀಶ್ ಚೌಧರಿ ಅನ್ನವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಹಾಗೆ ನಮ್ಮ ತುಂಗಾಯಪ್ಪನವರು ಬಂದಿದ್ದಾರೆ, ಅವರ ಮಾತುಗಳನ್ನು ಕಾಪಾಡಬೇಕು. ಒಂದು ಚಾಳಿ ಇದೆ, ಏನಂದ್ರೆ ತನ್ನ ಮನೆ ಮಕ್ಕಳನ್ನ ಬೀದಿಗೆ ಕಳ್ತಾರೆ, ಪಕ್ಕದ ಮನೆಯವ್ರ ಮಕ್ಕಳನ್ನ ಕರ್ಕೊಂಡ್ಬಂದು ಕಂಕರ ಸಾಕ್ತಾರೆ ಅಂತ ಒಂದು ಒಳ್ಳೆ ಚಾಳಿ ಇದೆ. ಅವರಿಗೆ ಧನ್ಯವಾದಗಳನ್ನ ಹೇಳಬೇಕಾಗ್ತದೆ. ಇವತ್ತು ಜನತಾ ದಳದಲ್ಲಿರ್ಬೋದು, ಕಾಂಗ್ರೆಸ್ ನಲ್ಲಿರ್ಬೋದು, ಕ್ಷಣಿಕವಾಗಿ ನೀವು ಪಕ್ಷಕ್ಕೆ ಬಂದಿರ್ಬೋದು, ಅವರು ಏನೋ ಆಸೆ ಆಕಾಂಕ್ಷೆಗಳಿಗೆ ನಿಮ್ಗೆ ಬಲಿಯಾಗಿ ಬಂದಿರ್ಬೋದು, ಆದ್ರೆ ಮೂಲತಃ ಯಾವ ಪಕ್ಷದಿಂದ ಬಂದಿರಂತ ಯೋಚನೆ ಮಾಡಿ ಬರುವಂತ ದಿನಗಳಲ್ಲಿ ಎಲ್ಲ ಇವತ್ತೇನ್ ಕರ್ಕೊಂಡಿದ್ದೀರಿ ಅವರೆಲ್ಲ ತನ್ನ ಮೂಲ ಪಕ್ಷಕ್ಕೆ ತಾಯಿ ಮನೆಗೆ ಹೋಗುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಶಾಸಕರೇ, ದಯವಿಟ್ಟು ನಿಮ್ಮ ಮನೆ ಮಕ್ಕಳನ್ನ ಬೀದಿಗೆ ಹಾಕಿದ್ದೀರಿ, ಅದು ಅವ್ರು ತಿಳ್ಕೊಬೇಕಂತ ಆ ಪಕ್ಷದ ಕಾರ್ಯಕರ್ತರು, ಪಕ್ಷದ ಮುಖಂಡರು ತಿಳ್ಕೊಬೇಕು. ಇವತ್ತು ಈ ಶಾಸಕರು ಎಲ್ಲಿಟ್ಟಾರೆ ನಮ್ಮನ್ನ, ಈ ಮೂಲ ಪಕ್ಷದವ್ರು ಎಲ್ಲಿಟ್ಟಾರಂತ ಆ ಪಕ್ಷದ ಕಾರ್ಯಕರ್ತರು ತಿಳ್ಕೊಬೇಕಾದಂತೆ ಬರುವಂತ ದಿನಗಳಲ್ಲಿ ಆ ಕಾಂಗ್ರೆಸ್ ಅನ್ನ ನಿರ್ನಾಮ ಮಾಡುವಂತ ಒಂದು ಕೆಲಸವನ್ನ ಶಾಸಕರು ಮಾಡ್ತಾ ಇದ್ದಾರೆ. ಅವ್ರ ಧನ್ಯವಾದ ಕೂಡ ಹೇಳೋಣ. ಮತ್ತೆ ಈ ಶಾಸಕರು ಈ ಒಂದು ಆಸೆ ಆಕಾಂಕ್ಷೆಗಳನ್ನು ತೋರಿಸಬೇಕಾದ್ರೆ ಎಲ್ಲಿಂದ ಬರ್ತದೆ ದುಡ್ಡನ್ನ? ಲಕ್ಷ ಲಕ್ಷಗಳನ್ನ ಅವ್ರು ಕೈ ಕೊಡ್ತಾರೆ, ಕರ್ಕೊಂಡು ಪಕ್ಷದಲ್ಲಿರ್ತಾರೆ. ಇಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಹದಗೆಟ್ಟಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದಂತ ನಮ್ಮ ಈ ಶಾಸಕರು ಇಡೀ ನೆಲಮಂಗಲ ಇತಿಹಾಸದಲ್ಲಿ ಯಾರು ಈ ತರ ದ್ವೇಷದ ರಾಜಕಾರಣ ಮಾಡಲಿಲ್ಲ. ಎಲ್ಲರೂ ಭಾವನೆಗಳಿಂದ, ಅಣ್ಣ ತಮ್ಮ ಭಾವನೆಗಳಿಂದ ನಡ್ಕೊಂಡು ಹೋಗ್ತಾ ಇದ್ರು. ಒಂದು ರಾಜಕಾರಣ ಬಂದ ರಾಜಕಾರಣ ಮಾಡಲಿ, ಬೇರೆ 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 ಸಮಯದಲ್ಲಿ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಳುವಂತ ಕೆಲಸವನ್ನ ಈ ಶಾಸಕರು ಮಾಡಬೇಕಾಗ್ತದೆ. ಏನು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಬಸನಹಳ್ಳಿ ಮತ್ತು ಅಶ್ರುಕುಂಟೆ, ವಿಶ್ವೇಶ್ವರ, ವಾಜರಳ್ಳಿಗೆ 4 ಜನ ನಾಮಿನನ್ನು ಅವತ್ತು ಯಾಕೆ ಮಾಡಿದ್ರು ಅಂತಂದರೆ, ಪುರಸಭೆ ಇದ್ದಂತಕ್ಕಂಥದ್ದನ್ನು ನಗರಸಭೆಗೆ ಗ್ರೇಡ್ ಆಗಿ ನೆಲಮಂಗಲ ಅಧಿಕೃತವಾಗಿ ಘೋಷಣೆ ಆಯಿತು. ಅವಾಗ ಪುರಸಭೆ ಸದಸ್ಯಗಳನ್ನ ನಗರಸಭಾ ಸದಸ್ಯಗಳನ್ನಾಗಿ ಆಯ್ಕೆ ಮಾಡೋಂಥ ಅವಕಾಶ ಸರ್ಕಾರ ಕಲ್ಪಿಸ್ಕೊಡ್ತು. ಅವಾಗ 3-4 ಪಂಚಾಯತಿ ವ್ಯಾಪ್ತಿರ್ತಕ್ಕಂಥ 4 ಗ್ರಾಮಗಳನ್ನ ಕೂಡ ನಗರಸಭೆಗೆ ಸೇರಿಸ್ಕೊಂಡ ನಂತರ ಅಲ್ಲಿರ್ತಕ್ಕಂಥವ್ರಿಗೆ ಅಧಿಕಾರ ಹಂಚಿಕೆ ಮಾಡಲಿ ವಿಚಾರವಾಗಿ ಅವತ್ತಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅವರನ್ನು ಅಮಾನ್ಯ ಸದಸ್ಯರಾಗಿ ಆಯ್ಕೆ ಮಾಡ್ತದೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರೇ ನಗರಸಭೆ ಸದಸ್ಯರಾಗಿ ಕೆಲಸ ಮಾಡ್ತಾ ಬರ್ತಾ ಇರ್ತಾರೆ. ಏನು 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ, ಇಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ಶಾಸಕರು ಗೆದ್ದ ಮೇಲೆ, ಗೆದ್ದ 2-3 ತಿಂಗಳಿಗೆ ಸ್ಟಾರ್ಟ್ ಆಗ್ತದೆ ಆ ನಾಮಿನಿ ಸದಸ್ಯಗಳನ್ನ ಏನಾದ್ರು ಮಾಡಿ ಅಲ್ಲಿಂದ ಕೆಳಗಡೆ ಇಳಿಸ್ಬೇಕು ಅಂತೇಳಿ ತಯಾರಿ ಸ್ಟಾರ್ಟ್ ಮಾಡ್ತಾರೆ. ನಂದು ಅದು ತಪ್ಪು ಅಂತ ಹೇಳಲಿಕ್ಕೆ ಹೋಗಲ್ಲ. ನಾನು ಯಾರದೇ ಸರ್ಕಾರ ಇದ್ದಾಗ ಅವರ ಸಂಬಂಧಪಟ್ಟ ಶಾಸಕರ ಸಂದರ್ಭದಲ್ಲಿ ಅವರ ಕ್ಷೇತ್ರದ ಅವರ ಪಕ್ಷದ ಕಾರ್ಯಕರ್ತರು ಮಾಡ್ತಕ್ಕಂಥದ್ದು ವಾಡಿಕೆ, ಅದ್ರಾಗೇನು ತಪ್ಪಲ್ಲ ಅದು. ಬಟ್ ನಾನು ಕೇಳೋದಿಷ್ಟೇ, ಅವತ್ತಿನ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ಸಂದರ್ಭದಲ್ಲಿ ಮುಂಬರ್ತಕ್ಕಂಥ ಚುನಾವಣೆವರೆಗೂ ಕೂಡ ಆ ನಾಮಿನಿ ಸದಸ್ಯಗಳನ್ನ ಯಾವುದೇ ಕಾರಣಕ್ಕೂ ಕೂಡ ವಜಾ ಮಾಡೋಂಥ ಅವಕಾಶ ಕಾನೂನು ಇಲ್ಲ ಅಂತೇಳಿ ಆದೇಶ ಮಾಡಿರ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಈ ಕ್ಷೇತ್ರದ ಶಾಸಕರು, ನೀವು ಶಾಸಕರಿದ್ದೀರಿ, ಮುಂದೆ ನಗರಸಭೆ ಚುನಾವಣೆ ನಡೆಯೋವರೆಗೂ ಕೂಡ ಆ ನಾಮಿನಿ ಸದಸ್ಯತ್ವವನ್ನು ಯಾವುದೇ ಕಾರಣಕ್ಕೂ ಯಾರ ಕೈಲೂ ರದ್ದು ಮಾಡ್ಲಿಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಏನು ಇರ್ತಕ್ಕಂಥ ನಗರಸಭಾ ಸದಸ್ಯರ ಮನೆಗಳ ಸತ್ತಲ್ಲ, ಹೈಕೋರ್ಟ್ ನಗರಸಭಾ ಸದಸ್ಯ ಮನೆಗಳ ಸತ್ತಲ್ಲ. ಕಾನೂನು ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಚುನಾವಣೆ ನಡೆಯೋವರೆಗೂ ಕೂಡ ಯಾರು ಅದನ್ನು ತಪ್ಪಿಸಕ್ಕಾಗಲ್ಲ ಅಂತೇಳಿ ಆದೇಶ ಆಗಿರ್ತಕ್ಕಂಥದ್ದು. ನೀವು ಅದನ್ನು ಮೀರಿ ನಮ್ಮ ಮಠ ಸಾಧನೆ ಮಾಡಬೇಕು, ಇವರು ತೆಗೆದಾಕಬೇಕು, ಕಾಂಗ್ರೆಸ್ನವ್ರನ್ನ ಮಾಡ್ಕೋಬೇಕು ಅಂತ. ಕಾಂಗ್ರೆಸ್ನವ್ರನ್ನ ಮಾಡ್ಕೊಳ್ಳೋದ್ರೆ ನನ್ನ ಅಭಿಪ್ರಾಯ ಭಿನ್ನಾಭಿಪ್ರಾಯ ಏನಿಲ್ಲ. ಅದು ನಿಮ್ಗಿದ್ದಂಥ ಆಸೆ ನಮಗೂ ಕೂಡ ಇರ್ತದೆ. ನಮ್ಮ ಪಾರ್ಟಿಯವ್ರು ಮಾಡ್ಕೊಂಡಿದ್ದು ನೀವು ಮಾಡ್ಕೋಬೇಕು ಅಂತ ಹೊರಟಿದ್ರು. ಬಟ್ ಕಾನೂನು ಏನು ಹೇಳ್ತದೆ, ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ, ಹೈಕೋರ್ಟ್ ಏನು ಹೇಳ್ತದೆ ಅಂತಕ್ಕಂಥದ್ದನ್ನ ಸ್ವಲ್ಪ ಸಲಹೆ ತಗೊಂಡು ನಾವು ಮುಂದೆ ಬರೀಬೇಕು ಅಂತಕ್ಕಂಥದ್ದು ಒಂದು ಸಣ್ಣ ಸಲಹೆ ಈ ಕ್ಷೇತ್ರ ಶಾಸಕರಿಗೆ. ಕಾರ್ಯಕರ್ತ ಹೇಳಿದ ತಕ್ಷಣ 1 ವರ್ಷದಿಂದ ಪ್ರಯತ್ನ ಪಟ್ರಿ, ನಿಮ್ಮದೇ ಸರ್ಕಾರ 2.5 ವರ್ಷ ಆಯಿತು. 2.5 ವರ್ಷದಿಂದ ನಾವೇನು ಮಾಡ್ಲಿಕ್ಕಾಗಲಿಲ್ಲ. ಹೈಕೋರ್ಟ್ಗೆ ಹೋದ್ರಿ, ಸುಪ್ರೀಂ ಕೋರ್ಟ್ಗೆ ಹೋದ್ರಿ. ಕೋರ್ಟ್ಗೆ ಹೋದ್ರೆ ನೀವ ಜನಗಳನ್ನ ದಾರಿ ತಪ್ಪಿಸೋಂಥ ಕೆಲಸ ಮಾಡೋದು ಬೇಡ. ನೀವು ಏನೋ ಮಾಡಿ ನಮ್ಮ ನಗರಸಭಾ ಸದಸ್ಯಗಳನ್ನ ತೆಗಿಲೇಬೇಕು ಅಂತೇಳಿ ಕೋರ್ಟ್ ಮೆಟ್ಲತ್ತಿದ್ದು ಯಾರು? ನೀವು ಓದಂಗೆ ಹಿಂದೆ ಬರೋಂಥದ್ದಾಯ್ತು. ನೀವು ಹಂಗೆ ತೆಗಿಯಂಗಿದ್ದೀರಿ, ನೀವು ಆಯ್ಕೆ 4 ತಿಂಗಳ ನಂಬರ್ ತೆಗೆದಾಕ್ಬಿಡ್ತಿದ್ರಿ. ಕಾನೂನಿಗಿಲ್ಲ ಸರ್ ಅದು. ಆದ ಕಾರಣ ಕ್ಷೇತ್ರದ ತಾಲೂಕಿನ ಜನತೆನೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಿ ತಮ್ಮದೇ ನಡಿಬೇಕು ಅಂತಕ್ಕಂಥ ದುರಾಡಳಿತ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರ ಶಾಸಕರು ಮುಂದೆ ಆ ಥರ ತಪ್ಪೆಜ್ಜೆ ನೀಡಬಾರ್ದು ಅಂತೇಳಿ ಅವ್ರಿಗೆ ನಾನು ಸಣ್ಣ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೀನಿ. ನಗರಸಭಾ ಸದಸ್ಯರುಗಳ ಸುಪ್ರೀಂ ಕೋರ್ಟ್ ತೋರಿಸಂಥ ಕೆಲಸ ಮಾಡಿಬಿಟ್ರು. ನಮ್ಮರು ಯಾವತ್ತೂ ಡೆಲ್ಲಿಗೆ ಹೋಗಿರಲಿಲ್ಲ.
ಸುಪ್ರೀಂ ಕೋರ್ಟ್ ಮೆಟ್ಲತ್ತೇ ಇರಲಿಲ್ಲ. ಅವ್ರನ್ನ ತಾಂಡ ಸುಪ್ರೀಂ ಕೋರ್ಟ್ ತೋರಿಸಿ ದುಡ್ಡೆಲ್ಲ ಖರ್ಚು ಮಾಡಿಸಿ ಅಲ್ಲೂ ತಮಟೆ ಓಡಿಸಿ ಇಲ್ಲಿ ನೆಲಮಲ ತಾಲೂಕು ತಮಟೆ ಹೊಡೆಯುವಂಥ ಕೆಲಸ ಮಾಡಿಸಿರ್ತಕ್ಕಂಥವ್ರು ಶಾಸಕರು, ನಾವಲ್ಲ. ಆದ ಕಾರಣ ನೀವೇನೇ ಮಾಡಿದ್ರು ಕೂಡ ಜಯ ನಮ್ಮದೇ, ನೀವು ಎಲ್ಲಿ ಗಂಟ ಹೋದ್ರು ಕೂಡ ಜಯ ನಮ್ಮದೇ. ನಮ್ಮ ಕಾಂಗ್ರೆಸ್ ಈ ಕ್ಷೇತ್ರದ ಕಾಂಗ್ರೆಸ್ ಕೆಲವು ನಾಯಕರು ಸ್ನೇಹಿತರು ಮಿತ್ರರು ನನ್ನ ಮಾತಾಡ್ತಾ ಇದ್ರು, ನೀವೇನು ಗೆದ್ದಿಲ್ಲ, ಪಟಾಕಿ ಹೊಡೆಯಂಥ ಅವಶ್ಯಕತೆ ಇಲ್ಲ ಅಂತ. ಸ್ನೇಹಿತರೆ, ನಮಗೆ ಸಣ್ಣ ಸಣ್ಣ ಗೆಲುವು ಕೂಡ ಭಾಳ ಖುಷಿ ಕೊಡ್ತದೆ. ಸದ್ಯಕ್ಕೆ ನಾವು ಮೇಲಿದ್ದೀವಿ, ಮುಂದೆ ನೋಡೋಣ. ಸುಪ್ರೀಂ ಕೋರ್ಟಲ್ಲಿ ನೇರವಾಗಿ ನಿಮ್ಮ ಲಾಯರು ನಮ್ಮ ಲಾಯರ್ ಹಣಾಣೆವರೆಗೆ ಮಾತಾಡಲಿ, ಯಾರು ಜಯ ಸಿಗ್ತದೆ ಅಂತಕ್ಕಂಥ ಕಾಯ್ದು ನೋಡಲಿ. ನಾನು ಕೊನೆಯದಾಗಿ ಕ್ಷೇತ್ರದ ಶಾಸಕರಲ್ಲಿ ಮನವಿ ಮಾಡೋದಿಷ್ಟೇ, ನೀವೇನಾದ್ರು ಕೂಡ ಹಠ ಸಾಧನೆ ಮಾಡಲೇಬೇಕು ಅನ್ನೋ ನಿಮ್ಮಲ್ಲಿ ಛಲ ಇದ್ದರೆ ಇಮ್ಮಿಡಿಯೇಟ್ಲಿ ನಗರಸಭೆ ವಿಸರ್ಜನೆ ಮಾಡಿ ಚುನಾವಣೆ ಘೋಷಣೆ ಮಾಡಿ. ಈ ತಾಲೂಕಲ್ಲಿ NDA ಕಾರ್ಯಕರ್ತರು ಗೆದ್ದಿತ್ತದ, ಕಾಂಗ್ರೆಸ್ ಗೆದ್ದಿತ್ತ ಅಂತಕ್ಕಂಥ ಕಾಯ್ದು ನೋಡೋಣ. ನಾವು ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ NDA ಕಾರ್ಯಕರ್ತ ಗೆದ್ದಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥದ್ದಿಲ್ಲಿ. VSSN ಆಗಲಿ, BDCC ಬ್ಯಾಂಕ್ ಆಗಲಿ, PLD ಬ್ಯಾಂಕ್, ನಮ್ಮವ್ರಿಗೆ ನಾವು ಗೆಲ್ಲಿಸ್ತಾ ತಾಂಡ ನೀವು ಅಧ್ಯಕ್ಷ ಮಾಡಿಬಿಟ್ರಿ. ನಗರಸಭೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಚಿನ್ನ ಗೆದ್ರು ತಾಂಡೋಗಿ ನೀವು ಅಧ್ಯಕ್ಷ ಮಾಡಿಬಿಟ್ರಿ. ಮಾಡಿ ಪರವಾಗಿಲ್ಲ, ಎಲ್ಲ ಒಂದು ಕಡೆ ನಮ್ಮವರೇ ಅಧ್ಯಕ್ಷ ಮುಂದುವರೆದ ಸಂತೋಷ ಇರ್ತಕ್ಕಂಥ ವಿಚಾರ. ಆದ ಕಾರಣ ನೀವೇನೇ ಮಾಡಿದ್ರು ಕೂಡ, ನೀವೇನೇ ಗೊಂದಲ ಸೃಷ್ಟಿ ಮಾಡಿದ್ರು ಕೂಡ ನಮ್ಮ ಕಾರ್ಯಕರ್ತನ ಏನು ಮಾಡ್ಲಿಕ್ಕಾಗಲ್ಲ ಅಂತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ, ನೀವತ್ತು ಸುಪ್ರೀಂ ಕೋರ್ಟಲ್ಲಿ ನೀವೆಲ್ಲ ಏನೇನು ಮಾಡಿರಿ ಅದೆಲ್ಲ ನಾವು ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿದ್ದೀವಿ. ಸಂವಿಧಾನದಲ್ಲಿ ಅಂಬೇಡ್ಕರ್ ಬಿಡ್ತಕ್ಕಂಥ ಸಂವಿಧಾನದಲ್ಲಿ ಯಾರು ಕೂಡ ದೊಡ್ಡವರಲ್ಲ. ಆ ಕಾನೂನು ಅಡಿಯಲ್ಲಿ ಏನಾಗಬೇಕು ಅದಾಗ್ತದೆ. ಬಟ್ ಸದ್ಯಕ್ಕೆ ನೀವು ಮಾಡಿರ್ತಕ್ಕಂಥದ್ದನ್ನ ಕೇವಲ 4 ದಿನಕ್ಕೆ ಪಾಪ ಅವರು ಕೂಡ ನಮ್ಮ ಸ್ನೇಹಿತರೆ, ಕಾಂಗ್ರೆಸ್ ನಾಮಿನಿ ಸದಸ್ಯ ಆಗಿರ್ತಕ್ಕಂಥವ್ರು ಕೂಡ ನಮ್ಮ ಸ್ನೇಹಿತರೆ, ಅವ್ರು ಇನ್ನೂ ಒಳಗಡೆನೆ ಹೋಗೋಕ್ಕಾಗಲಿಲ್ಲ. ನೀವು ಅವ್ರಿಗೂ ಕೂಡ ಅವಮಾನ ಮಾಡೋಂಥ ಕೆಲಸ ಮಾಡಿದ್ದೀರಿ. ಅವ್ರ ಮೇಲೆಲ್ಲ ನಿಮ್ಗೆ ಬೇಸರ ಇರ್ಬೇಕು. ಬಹುಶಃ ಚುನಾವಣಾ ಸಂದರ್ಭದಲ್ಲಿ ನಿಮ್ಮೆಲ್ಲೆಲ್ಲೋ ನಿಮಗೆ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತೇಳಿ ಅವ್ರು ಮಾಡ್ದಂಗೆ ಮಾಡಿ ಕಿತ್ತಾಕಿದ್ದೀರಾ ಅಂತ ನನ್ನ ಭಾವನೆ. ಆದ ಕಾರಣ ನೀವು ಆಂಜನಮೂರ್ತಿ ಅವ್ರನ್ನ ದೂರ ಇಟ್ರಿ, ಕಾಂಗ್ರೆಸ್ ಕಾರ್ಯಕರ್ತರು ದೂರ ಇಟ್ರಿ, ನಮ್ಮವ್ರನ್ನೇ ಕರ್ಕೊಂಡು ಮುಂದೆ ತಿರುಗ್ತಾ ಇದ್ದೀರಿ. ನಾನು ಕೇಳೋದಿಷ್ಟೇ, ಪಾರ್ಟಿಲಿ ಇರ್ತದೆ ನಿಷ್ಠಾವಂತ ಕಾರ್ಯಕರ್ತರು ದುಡಿಮೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಧಿಕಾರ ಕೊಡೋಂಥ ಕೆಲಸ ಮಾಡಿ. ಪಾರ್ಟಿಯಿಂದ ಪಾರ್ಟಿಗೆ ಬಂದು ಜಿಗಿದಿ ಅಂತವ್ರಿಗೆ ಕೆಲಸ ಕೊಡೋಂಥ ಕೆಲಸ ಮಾಡಬೇಡಿ. ನಾವು ಹೋಗಿರೋರು ಹೋಗ್ಲಿ, ನಾವು ಈ ತಾಲೂಕಲ್ಲಿ NDAನ ಬಂದೋಬಸ್ತ್ ಕಟ್ತೀವಿ ಅಂತೇಳಿ ತಾಲೂಕು ಜನತೆ ಹೇಳಿ ಬಯಸ್ತೀವಿ.